ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ಚಾಮರಾಜನಗರದಲ್ಲಿ ಪ್ರತಿಭಟನೆಯಾಗಿದೆ. ಖಾಲಿ ಬಿಂದಿಗೆಯನ್ನ ಹಿಡಿದು ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ತೀರ್ಪನ್ನ ವಿರೋಧಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರ ಸಿಡಬ್ಲ್ಯೂಆರ್ಸಿ ತೀರ್ಪಿಗೆ ಮಣಿಯಬಾರದು. ತಮಿಳುನಾಡಿಗೆ ನೀರು ಹರಿಸಿದ್ರೆ ನಿರಂತರವಾದ ಹೋರಾಟವನ್ನು ಮಾಡ್ತೇವೆ, ಈಗಿನ್ನು ಶುರು ಮಾಡಿದ್ದೇವೆ. ಇದು ಉಗ್ರ ರೂಪಕ್ಕೆ ಹೋಗುತ್ತೆ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ನಾವು ರಕ್ತ ಕೊಡೋದಕ್ಕೆ ಬೇಕಾದರೆ ಸಿದ್ಧ ಇದ್ದೇವೆ, ಆದರೆ ನೀರನ್ನು ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ನಿರಂತರವಾಗಿ ಹೋರಾಟವನ್ನು ಮಾಡೇ ಮಾಡ್ತೀವಿ. ಕರ್ನಾಟಕ ಸೇನಾಪಡೆ ಸಂಘಟನೆ ಅಧ್ಯಕ್ಷ ಶ್ರೀನಿವಾಸ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಏಕಾಏಕಿ ತಮಿಳುನಾಡಿಗೆ ಕರ್ನಾಟಕದ ಕಾವೇರಿಯಿಂದ ಪ್ರತಿ ದಿವಸ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು, 15 ದಿನಗಳ ಕಾಲ ಅಂತ ಹೇಳಿದ್ದಾರೆ. ಜೊತೆಗೆ ತಮಿಳುನಾಡಿಗೆ 4 TMC ನೀರನ್ನ ಬಿಡಬೇಕು ಅಂತ ಹೇಳಿರ್ತಕ್ಕಂಥ ಕ್ರಮವನ್ನ ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಇಲ್ಲಿ ಪ್ರತಿಭಟನೆಯನ್ನ ಮಾಡಿ ಖಾಲಿ ಬಿಂದಿಗೆಗಳನ್ನ ಇಟ್ಕೊಂಡು ಇವತ್ತೇನು ಕರ್ನಾಟಕದಲ್ಲಿ ಜಲಾಶಯಗಳಲ್ಲಿ ನೀರಿಲ್ಲ ಅಂತೇಳಿ ಖಾಲಿ ಬಿಂದಿಗೆಯನ್ನ ತೋರಿಸೋದ್ರ ಮುಖಾಂತರ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಇದೊಂದು ಏನೆನ್ನ ಕೊಟ್ಟಂತ ತೀರ್ಪು ಕರ್ನಾಟಕದ ಪಾಲಿಗೆ ಇದೊಂದು ಮರಣ ಶಾಸನ. ಈಗ ಕರ್ನಾಟಕ ರಾಜ್ಯದಲ್ಲಿ ಇನ್ನೇನು ಹತ್ತತ್ರ 200 ತಾಲೂಕುಗಳು ಮಳೆ ಇಲ್ಲದೆ ಬರಪೀಡಿತ ಪ್ರದೇಶ ಅಂತೇಳಿ ಇನ್ನೇನು ಘೋಷಣೆ ಆಗ್ತಕ್ಕಂಥ ಸಂಭವ ಇದೆ. ಈ ಸಾರಿ ಕರ್ನಾಟಕದಲ್ಲಿ ಮಳೆ ಸಂಪೂರ್ಣ ಕೈ ಕೊಟ್ಟಿದೆ. ಮಳೆ ಕೈ ಕೊಟ್ಟಿರೋದ್ರಿಂದ ನಮ್ಮ ಕರ್ನಾಟಕದ ಬಹುತೇಕ ಜಲಾಶಯಗಳು ನೀರಿನ ಮಟ್ಟ ಸಂಪೂರ್ಣವಾಗಿ ಕುಸಿದಿದೆ.